ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಬಾಂಗ್ಲಾದೇಶದಲ್ಲಿ ಮೀಸಲಾತಿ ಸಂಘರ್ಷ ಜೋರಾಗಿದೆ. ಅರಮನೆ ಒಳಗೆ ನುಗ್ಗಿದ್ದಾರೆ. ಅಲ್ಲಿಯ ಪಾರ್ಲಿಮೆಂಟ್ ಒಳಗೆ ಜನ ನುಗ್ಗಿದ್ದಾರೆ. ಅರಮನೆ ಒಳಗೆ ನುಗ್ಗಿ ಮೀನು, ಮಾಂಸ, ಕೋಳಿ, ಅಲ್ಲಿಯ ಬೆಡ್ಡು, ಅದರ ಮೇಲೆ ಓಲ್ಲವು ನೋಡಿ, ಬಿರಿಯಾನಿ ತಿಂತಾ ಇರೋ ಸ್ಟೈಲ್ ನೋಡಿ ಅರಮನೆ ಒಳಗಡೆ. ಅಲ್ಲಿಯ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟು ಓಡೋಗ್ಬಿಟ್ಟಿದ್ದಾರೆ. ಅವಾಮಿ ಲೀಗ್ನ 6 ನಾಯಕರುಗಳನ್ನು ಹತ್ಯೆ ಮಾಡಲಾಗಿದೆ. 300ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಯಾಕೆ ಹೀಗೆ? ಒಂದೇ ಒಂದು ಕಾರಣ, 56% ಮೀಸಲಾತಿ. ಏನದು 56% ಮೀಸಲಾತಿ? 1971ರಲ್ಲಿ ಈ ದೇಶ ಸ್ವತಂತ್ರವಾಯಿತು. ಮೊದಲು ಪಾಕಿಸ್ತಾನದ ಭಾಗವಾಗಿತ್ತು. ಬಾಂಗ್ಲಾ ವಿಮೋಚನೆ, ಭಾರತ ಕೂಡ ಆ ಬಾಂಗ್ಲಾ ಸ್ವತಂತ್ರ ರಾಷ್ಟ್ರವಾಗುವುದಕ್ಕೆ ಸಹಾಯ ಮಾಡಿತು. ಇಂದಿರಾ ಗಾಂಧಿ ಆಗ ಪ್ರಧಾನಿ ಆಗಿದ್ದರು. 72ರಿಂದ ಈಗಿನ ಪ್ರಧಾನಮಂತ್ರಿ ಇದ್ದಾರಲ್ಲ ಶೇಖ್ ಹಸೀನಾ, ಅವರ ತಂದೆ ಶೇಖ್ ಮುಜಾಹಿರ್ ರೆಹಮಾನ್ ಅವರು ಅಲ್ಲೊಂದು ಮೀಸಲಾತಿಯನ್ನು ತಂದಿದ್ದರು. ಏನದು? ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರಿಗೆ 30%, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರಿಗೆ 30%, ಇನ್ನು ಮಹಿಳೆಯರಿಗೆ 10%, ಆಮೇಲೆ ಗ್ರಾಮೀಣ ಭಾಗದ ಹಿಂದುಳಿದ ವರ್ಗದವರಿಗಾಗಿ 10%, ಮತ್ತು ಧರ್ಮಾಧಾರಿತವಾಗಿ ಒಂದು 5%, ಮತ್ತು ವಿಕಲಚೇತನರಿಗಾಗಿ 1%, ಒಟ್ಟು 56%. ಈ 56% ಮೀಸಲಾತಿಗಳ ಪೈಕಿ ಈ 30% ಮೀಸಲಾತಿ ಬಾಂಗ್ಲಾ ವಿಮೋಚನೆಗಾಗಿ ಹೋರಾಟ ಮಾಡಿದ್ರಲ್ಲ ಸ್ವಾತಂತ್ರ್ಯ ಹೋರಾಟಗಾರರು, ಅವರ 3ನೇ ತಲೆಮಾರಿನ ತನಕ ಸಾಕು, ಇನ್ನು ಬೇಡ ಅಂತ ಅಲ್ಲೊಂದು ಹೋರಾಟಗಳಾಗತ್ತೆ. ಆ ಸಂದರ್ಭದಲ್ಲೇ 75ರಲ್ಲಿ ಈಕೆ ತಂದೆ, ಅಂದರೆ ಇವರ ತಂದೆ ಶೇಖ್ ಮುಜಾಹಿರ್ ರೆಹಮಾನ್ ಅವರನ್ನು ಹತ್ಯೆ ಮಾಡ್ತಾರೆ. ಹತ್ಯೆ ಆದ ನಂತರ ಈ ರೀತಿಯ ಮೀಸಲಾತಿಗಳು ಕಡಿಮೆ ಆಗುತ್ತೆ. ಶೇಖ್ ಹಸೀನಾ ಬಂದ ನಂತರ ಅದನ್ನು ಮತ್ತೆ ಸ್ಟ್ರಾಂಗ್ ಮಾಡ್ತಾರೆ. ಅಲ್ಲಿಯ ವಿದ್ಯಾರ್ಥಿ ಸಂಘಟನೆಗಳು ಅದರ ವಿರುದ್ಧ ಹೋರಾಟ ಮಾಡುತ್ತೆ. ಕೊನೆಗೆ ಕೋರ್ಟ್ ಹೇಳುತ್ತೆ ಬೇಡ, ಅದನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳುತ್ತೆ. ಆಗ ಇವರು ಹೇಳ್ತಾರೆ ಕ್ಯಾನ್ಸಲ್ ಮಾಡೋದಿದ್ರೆ ಕೇವಲ 30% ಮಾತ್ರವಲ್ಲ, 56% ಕೂಡ ಕ್ಯಾನ್ಸಲ್ ಮಾಡ್ತೀವಿ. ಮೀಸಲಾತಿಯನ್ನು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಡದೆ ಇನ್ಯಾರು ರಜಾಕಾಕರಿಗೆ ಕೊಡಬೇಕಾ ಅಂತ ಹೇಳ್ಬಿಡ್ತಾರೆ ಅವರು. ಯಾರೀ ರಜಾಕಾಕರು? ರಜಾಕಾಕರು ಅಂತಂದರೆ ಪಾಕಿಸ್ತಾನದಲ್ಲಿ ಒಂದು ರೀತಿಯಲ್ಲಿ ದೇಶದ್ರೋಹಿ ಅಂತ ಲೆಕ್ಕ. ಈ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಜೊತೆಯಾಗಿರುವಾಗ ಬಾಂಗ್ಲಾದೇಶಿಗರನ್ನು ಶೋಷಣೆ ಮಾಡಿದವರನ್ನು ರಜಾಕಾಕರು, ದೇಶದ್ರೋಹಿಗಳು, ಒಂದು ರೀತಿಯಲ್ಲಿ ನಿಂದನಾತ್ಮಕ ಮಾತು. ಈ ಮಾತಿನಿಂದಾಗಿ ಅಲ್ಲಿ ಜನ ಮತ್ತೆ ರೊಚ್ಚಿಗೇಳ್ತಾರೆ. ಕೊನೆಗೆ ಕೋರ್ಟ್ ಹೇಳುತ್ತೆ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಮೀಸಲಾತಿ ಮೊದಲಿದ್ದಾಗೆ ಇರಲಿ ಅಂತ ಹೇಳುತ್ತೆ. ಹಾಗೆಯೇ ಶೇಖ್ ಹಸೀನಾ ಸೋತಂಗಾಯಿತು. ಆದರೆ ಶೇಖ್ ಹಸೀನಾ ಇದ್ದರೆ ಮತ್ತೆ ಅದನ್ನು ತರ್ತಾರೆ ಅನ್ನೋ ಕಾರಣಕ್ಕಾಗಿ ಅವರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗತ್ತೆ. ರಾಜೀನಾಮೆ ಕೊಟ್ಟು ಅವರು ಇದೀಗ ಭಾರತಕ್ಕೆ ಬಂದಿದ್ದಾರೆ. ಇದಿಷ್ಟು ಕಥೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡ್ಕೊಳ್ಳಿ. ದೃಶ್ಯ 1. ಬಾಂಗ್ಲಾದೇಶದಲ್ಲಿ ಪ್ರಧಾನಿ ವಿರುದ್ಧ ಸಿಡಿದ ಜನ. ದೃಶ್ಯ 2. ಶೇಖ್ ಹಸೀನಾ ನಿವಾಸದಲ್ಲಿ ಜನವೋ ಜನ. ದೃಶ್ಯ 3. ಮೀನು, ಚಿಕನ್ ತಿಂದು ತೇಗಿದ ಯುವಕರು. ದೃಶ್ಯ 4. ಬಾಂಗ್ಲಾದೇಶ ಪ್ರಧಾನಿ ನಿವಾಸ ಒಡೇಸ್. ದೃಶ್ಯ
ದೃಶ್ಯ 5 ಸಂಸ್ಥಾಪಕ ಮುಜಿಬುರ್ ರೆಹಮಾನ್ ಪುತ್ಥಳಿ ಧ್ವಂಸ. ದೃಶ್ಯ 6 ದೇಶ ಬಿಟ್ಟು ಓಡಿ ಹೋದ ಪ್ರಧಾನಿ ಹಸೀನಾ. ಸ್ವಾತಂತ್ರ್ಯ ಸಿಕ್ಕ ಕಾಲದಲ್ಲಿ ಭಾರತದಿಂದ ಬೇರ್ಪಟ್ಟು ಅದೇ ಭಾರತದ ಸಹಾಯದಿಂದ ಸ್ವಾತಂತ್ರ್ಯ ಪಡೆದುಕೊಂಡ ಬಾಂಗ್ಲಾದೇಶ ಅಕ್ಷರಶಃ ಹೊತ್ತಿ ಉರಿಯುತ್ತಿದೆ. ಬಾಂಗ್ಲಾದೇಶ ಪ್ರಧಾನಿ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನಾಕಾರರು ಮತ್ತು ಶೇಖ್ ಹಸೀನಾ ಪಕ್ಷದ ಅವಾಮಿ ಲೀಗ್ನ ಬೆಂಬಲಿಗರ ನಡುವೆ ಹಿಂಸಾತ್ಮಕ ಘರ್ಷಣೆ ನಡೆಯಿತು. ಪ್ರಧಾನಿ ಅಧಿಕೃತ ನಿವಾಸ ಗುಣೋ ಭವನ್ಗೆ ಮುತ್ತಿಗೆ ಹಾಕಿದ್ರು. ಸಿಕ್ಕ ವಸ್ತುಗಳನ್ನು ಕೊಳ್ಳೆ ಹೊಡೆದ್ರು. ಕೆಲವರಂತೂ ಪಿಎಂ ಮನೆಯಲ್ಲೇ ಮೀನು ಸವಿದ್ರು. ಇನ್ನು ಕೆಲವರು ಸ್ವಿಮ್ಮಿಂಗ್ ಪೂಲ್ಗೆ ಹಾರಿದ್ರು. ಪ್ರತಿಭಟನಾಕಾರರ ಹುಚ್ಚಾಟ ಹೇಗಿತ್ತು ಅಂದರೆ ಕೆಲವರು ಮೊಲ ಕದ್ರು, ಇನ್ನು ಕೆಲವರು ಬಾತುಕೋಳಿ ಹೊತ್ತೊಯ್ದರು, ಇನ್ನಷ್ಟು ಜನ ದೊಡ್ಡ ದೊಡ್ಡ ಮೀನು ಕದ್ದರು, ಇನ್ನು ಕೆಲವರು ಬೆಡ್ ಮೇಲೆ ಬಿದ್ದು ಒದ್ದಾಡಿದ್ರು, ಮತ್ತೆ ಕೆಲವರು ಅದೇ ಬೆಡ್ ಕದ್ದೊಯ್ದರು. ಪ್ರಧಾನಿ ಕಚೇರಿಗೆ ಬಂದ ಪ್ರತಿಭಟನಾಕಾರರು ಶೇಖ್ ಹಸೀನಾ ಫೋಟೋ ಕೆಳಗಿಳಿಸಿದ್ರು. ಹೋರಾಟದ ತೀವ್ರತೆ ಅರಿತ ಶೇಖ್ ಹಸೀನಾ ತಮ್ಮ ಪಟ್ಟು ಬಿಟ್ಟು ಹಿರಿಯ ಸಹೋದರಿ ಶೇಖ್ ರೆಹಾನಾ ಜೊತೆ ದೇಶ ತೊರೆದು ಭಾರತದ ಸುರಕ್ಷಿತ ಸ್ಥಳಕ್ಕೆ ಆಗಮಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.